ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ನಾನು ವಸಂತ್. ವೀಕ್ಷಕರೇ, ಪ್ರತಿದಿನ ನಾವು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಕುಂದುಕೊರತೆಗಳು, ಅವರ ದೂರು ದುಮ್ಮಾನಗಳನ್ನು ಆಲಿಸಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವೇ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್. ಹೌದು, ಈ ಮೂಲಕ ಒಂದು ಆ ಸುದ್ದಿಯನ್ನ ಅಥವಾ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತಂದಾಗ ಆ ಸುದ್ದಿಯನ್ನು ಬಿತ್ತರ ಮಾಡುವ ಮೂಲಕ ತಾರ್ಕಿಕ ಅಂತ್ಯವನ್ನ ಕಾಣಿಸೇ ತೀರ್ತೇವೆ. ಸೊ ಅದುವೇ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ವೀಕ್ಷಕರು, ನಾವಿವತ್ತು ಹೊತ್ತು ತಂದಿರುವಂಥದ್ದು ಆ ಸಮಸ್ಯೆ ಏನು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದಕ್ಷಿಣ ಕಾಶಿ ಅಂತಲೇ ಕರೆಸಿಕೊಳ್ಳುವಂತಹ ಬೀದರ್ ಜಿಲ್ಲೆಯ ಮೈಲಾರ ಮಲ್ಲಣ್ಣ ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಕೆಮಿಕಲ್ ಭಂಡಾರದ ಮಹಾ ವಂಚನೆಯ ಪುರಾಣವನ್ನ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಅಸಲಿಯತ್ತೇನು, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಹೇಳ್ತಾರೆ, ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬಹುದು ಈ ಸುದ್ದಿಯ ಬಿತ್ತರವಾದ ನಂತರದಲ್ಲಿ ಅನ್ನೋದರ ಕುರಿತಾಗಿಯೇ ನಾವಿವತ್ತು ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಈ ಸುದ್ದಿಯನ್ನ ಹೊತ್ತು ತಂದಿದ್ದೀವಿ. ಇದೇ ಈ ಹೊತ್ತಿನ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್. ವೀಕ್ಷಕರೇ, ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಭಕ್ತರ ನಂಬಿಕೆಗಳಿಗೆ ದೋಖಾ ಮಾಡಿದಂಥ, ಆ ನಂಬಿಕೆಗೆ ಧಕ್ಕೆ ತಂದಂತಹ ಸ್ಟೋರಿ ಇದು. ಕೆಮಿಕಲ್ ಕೊಳ್ಳಿಯನ್ನ ಇಟ್ಟ ಖದೀಮರು, ಅದು ಮೈಲಾರಲಿಂಗನ ಸನ್ನಿಧಾನದಲ್ಲಿ ವಂಚಕರು ನಡೆಸಿದ ಮಹಾ ಮೋಸದಾಟದ ಅಸಲಿ ಪುರಾಣ ಏನು? ಫ್ರೀಡಮ್ ಟಿವಿಯಿಂದ ಈ ಒಂದು ಸುದ್ದಿ ಬಿತ್ತರ ಆಗೋ ಮೂಲಕ ಅಲ್ಲಿನ ಅಸಲಿಯತ್ತನ್ನ ಅಥವಾ ಅಲ್ಲಿನ ಮಹಾ ವಂಚನೆಯನ್ನ ಕಳಚುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಲ್ಲಿನ ಮುಖವಾಡ ಹಾಕೊಂಡು ವಂಚಿಸ್ತಾ ಇರುವಂತ ವಂಚಕರ ಮುಖವಾಡವನ್ನು ಕಳಚುವಂತ ಒಂದು ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ. ಫ್ರೀಡಮ್ ಟಿವಿಯಿಂದ ತೇಜ ಭಂಡಾರ ಕರಾಳ ದರ್ಶನ. ನಕಲಿ ಭಂಡಾರ ಹಚ್ಚಿ ಚರ್ಮ ರೋಗದ ಭೀತಿಯಲ್ಲಿ ಕೋಟ್ಯಾಂತರ ಭಕ್ತರು. ಕೊಳೆತ ಕೊಬ್ಬರಿ ಪ್ರಸಾದದ ಜೊತೆ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆಯಾ? ಜಿಲ್ಲಾಡಳಿತ ಮುಜರಾಯಿ ಇಲಾಖೆಯ ಕಣ್ಣೆದುರೆ ನಕಲಿ ದಂಧೆ ನಡೀತಾ ಇದೆ. ಪವಿತ್ರವಾದ ಮೈಲಾರ ಮಲ್ಲಣ್ಣನ ಕ್ಷೇತ್ರದಲ್ಲಿ ಭಕ್ತರ ನಂಬಿಕೆಗೆ ದ್ರೋಹ ಮಾಡಲಾಗ್ತಾ ಇದೆ. ಅರಿಶಿಣ ಭಂಡಾರದ ಹೆಸರಲ್ಲಿ ಮಾರಾಟವಾಗ್ತಾ ಇರುವಂಥದ್ದು ಆಸಿಡ್ ಭಂಡಾರ. ಇದು ನಕಲಿ ಭಂಡಾರವನ್ನು ಹಚ್ಚಿ ಚರ್ಮ ರೋಗದ ಭೀತಿಯಲ್ಲಿ ಕೋಟ್ಯಾಂತರ ಭಕ್ತರಿದ್ದಾರೆ. ಕೊಳೆತ ಕೊಬ್ಬರಿ ಪ್ರಸಾದದ ಜೊತೆ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆಯಾ? ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆಯ ಕಣ್ಣೆದುರೆ ನಡೀತಾ ಇರುವಂತಹ ನಕಲಿ ದಂಧೆ ಇದು. ಮೈಲಾರ ಮಲ್ಲಣ್ಣನ ಸನ್ನಿಧಾನದಲ್ಲಿ ನಡೀತಿದೆಯಾ ಕೆಮಿಕಲ್ ಮಾಫಿಯಾ? ಭಕ್ತರು ಹಚ್ಚಿಕೊಳ್ತಾ ಇರುವಂಥದ್ದು ಪವಿತ್ರವಾದಂಥ ಭಂಡಾರವೋ ಅಥವಾ ಆಸಿಡ್ ಬಣ್ಣವೋ? ಲಕ್ಷ ಹಣದ ಆಸೆಗೆ ಕೋಟ್ಯಾಂತರ ಭಕ್ತರಿಗೆ ದ್ರೋಹ ಬಗೆತಾ ಇರೋದು ಸರಿನಾ? ಭಕ್ತಿಯ ಹೆಸರಲ್ಲಿ ಭಕ್ತರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಯಾರು? ಕೊಳೆತ ಕೊಬ್ಬರಿ ಜೊತೆ ಪ್ರಸಾದದಲ್ಲಿ ವಿಷ ಉಣಿಸ್ತಾ ಇರೋದು ನ್ಯಾಯವೇ? ಸವದತ್ತಿ ಯಲ್ಲಮ್ಮ ಮೈಲಾರಲಿಂಗನ ಕ್ಷೇತ್ರದಲ್ಲಿ ನಕಲಿ ಭಂಡಾರ ತಡೆಯೋರು ಯಾರೂ ಇಲ್ವೇ? ಪೂಜಾರಿಗಳು ದೂರು ನೀಡಿದ್ರು, ಜಿಲ್ಲಾಡಳಿತ ಮಾತ್ರ ಜಾಣ ಮೌನಕ್ಕೆ ಜಾರಿದೆ. ಮುಜರಾಯಿ ಇಲಾಖೆ ಮೂಗಿನ ನೇರಕ್ಕೆ ದಂಧೆ ನಡೀತಾ ಇದ್ರು, ಅಧಿಕಾರಿಗಳ ಮೌನ ಯಾಕೆ? ಭಕ್ತರ ಧಾರ್ಮಿಕ ನಂಬಿಕೆ ಮತ್ತು ಆರೋಗ್ಯ ಕಾಪಾಡೋದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ? ಮೈಲಾರ ಮಲ್ಲಣ್ಣನ ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಒಂದು ದಂಧೆ ಇದು. ಪ್ರಮುಖವಾಗಿ ಕೊಳೆತ ಕೊಬ್ಬರಿಯ ಜೊತೆ ಪ್ರಸಾದದಲ್ಲಿ ವಿಷ ಉಣಿಸ್ತಾ ಇರುವಂಥದ್ದು ನ್ಯಾಯವೇ? ಸವದತ್ತಿ ಯಲ್ಲಮ್ಮ ಮೈಲಾರಲಿಂಗನ ಕ್ಷೇತ್ರದಲ್ಲಿ ನಕಲಿ ಭಂಡಾರ ತಡೆಯುವವರು ಯಾರು? ಪೂಜಾರಿಗಳಿಗೆ ದೂರು ನೀಡಿದ್ರು, ಪೂಜಾರಿಗಳು ಈ ವಿಚಾರದಲ್ಲಿ ಅಸಹಾಯಕರಾಗಿದ್ದಾರ? ಜಿಲ್ಲಾಡಳಿತಕ್ಕೆ ಗೊತ್ತೇ ಇಲ್ವಾ? ಇದು ಜಿಲ್ಲಾಡಳಿತ ಜಾಣ ಮೌನವನ್ನ ಅನುಸರಿಸ್ತಾ ಇದೆಯಾ? ಯಾಕಂದ್ರೆ ಅಲ್ಲಿ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ದೇವರ ಕುರಿತಾಗಿ ಭಕ್ತಿ ಅನ್ನುವಂಥದ್ದು ಹೆಚ್ಚೇ ಇರುತ್ತೆ. ಆದರೆ ಆ ಭಕ್ತರ ಧಾರ್ಮಿಕ ನಂಬಿಕೆಗಳಿಗೆ
ಧಕ್ಕೆ ತರುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತಂದಾಗ ಯಾರು ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ನಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ಬಂದಂಥ ದೂರು, ಆ ದೂರಿನ ಅನ್ವಯ ನಾವು ಈ ವಿಷಯವನ್ನು ಕೈಗೆತ್ಕೊಂಡಿದ್ದೀವಿ. ಸೊ ಸವದತ್ತಿ ಯಲ್ಲಮ್ಮ ಇರಬಹುದು ಅಥವಾ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇರಬಹುದು. ಇಲ್ಲಿಗೆ ಬರುವಂಥ ಭಕ್ತರು ಭಕ್ತಿಯಿಂದ ದೇವರ ದರ್ಶನ ಪಡೆದು ಮೈ ತುಂಬ ಅರಿಶಿಣದ ಪುಡಿ ಅಂದರೆ ಪವಿತ್ರ ಭಂಡಾರವನ್ನು ಎರಚೋದನ್ನು ನೀವು ನೋಡಿದ್ದೀವಿ. ಆದರೆ ಈ ಪವಿತ್ರ ಭಂಡಾರವನ್ನು ಹಚ್ಕೊಂಡ್ರೆ ಚರ್ಮ ರೋಗಗಳು ವಾಸಿಯಾಗುತ್ತವೆ, ಮೈಲಾರಲಿಂಗ ಕಾಯುತ್ತಾನೆ ಅನ್ನೋದು ಕೋಟ್ಯಾಂತರ ಭಕ್ತರ ಪರಮ ಪವಿತ್ರ ನಂಬಿಕೆ. ಆದರೆ ಭಕ್ತರ ಈ ಅಚಲವಾದ ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡಿರುವ ಕೆಲ ಕಳ್ಳ ಖದೀಮರು ಪವಿತ್ರ ಅರಿಶಿಣ ಭಂಡಾರದ ಹೆಸರಲ್ಲಿ ಭಕ್ತರಿಗೆ ಮಾರಕ ಕೆಮಿಕಲ್ ಭಂಡಾರವನ್ನು ಮಾರಾಟ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಬರೋ ಭಕ್ತರಿಗೆ ಈ ನಕಲಿ ಭಂಡಾರದಿಂದ ಈಗ ಚರ್ಮ ರೋಗದ ಆತಂಕ ಶುರುವಾಗಿದೆ. ವ್ಯಾಪಾರಿಗಳು ಲಕ್ಷ ಹಣ ಗಳಿಸ್ತಿದ್ರೆ ಭಕ್ತರ ಆರೋಗ್ಯ ಮಾತ್ರ ಹದಗೆಡ್ತಾ ಇದೆ. ಮುಜಾ ಇಲಾಖೆ ಹಾಗೂ ಜಿಲ್ಲಾಡಳಿತದ ಕಣ್ಣೆದುರೇ ನಡೀತಾ ಇರುವಂತಹ ಮಹಾವಂಚನೆಯ ಕರಾಳ ದರ್ಶನದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಕೈಯಲ್ಲಿ ಅರಿಶಿಣ ಬಣ್ಣದ ರಾಸಾಯನಿಕ ಭಂಡಾರವನ್ನ ಹಿಡಿದು ದೇವಸ್ಥಾನದ ಆವರಣದಲ್ಲಿ ಭಂಡಾರ ಹಾರಿಸುತ್ತಾ 7 ಕೋಟಿ ಮೈಲಾರ ಮಲ್ಲಣ್ಣ ಉಗೆ ಉಗೆ ಅಂತ ಜಯಘೋಷ ಕೂಗುತ್ತಿರುವ ಈ ಭಕ್ತರ ಮೈಯೆಲ್ಲ ಭಂಡಾರವೇ ತುಂಬಿ ತುಳುಕ್ತಿದೆ. ದಕ್ಷಿಣದ ಕಾಶಿ ಅಂತಲೇ ಕರೆಯಲ್ಪಡುವ ಈ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ಭಕ್ತರಿಗೆ ಅರ್ಪಿಸ್ತಿರೋದು ಪವಿತ್ರ ಅರಿಶಿಣವಲ್ಲ, ಬದಲಿಗೆ ವಿಷಕಾರಿ ಕೆಮಿಕಲ್ ಯುಕ್ತ ಭಂಡಾರವನ್ನ. ಈ ಭಂಡಾರದಿಂದ ದೇವರಿಗೆ ಒಳ್ಳೆಯದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಈ ಕೆಮಿಕಲ್ ಭಂಡಾರದಿಂದ ಭಕ್ತರು ಮಾತ್ರ ಅನೇಕ ಚರ್ಮದ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಕೆಮಿಕಲ್ ಭಂಡಾರದಲ್ಲಿ ಕೊಳೆತ ಕೊಬ್ಬರಿ ತುಂಡುಗಳನ್ನ ಕಲಿಸಿ ಪ್ರಸಾದದಂತೆ ಹಂಚಲಾಗ್ತಿದ್ದು ಅದನ್ನ ತಿನ್ನುವ ಭಕ್ತರ ಹೊಟ್ಟೆಗೂ ಈ ಭೀಕರ ಕೆಮಿಕಲ್ ಸೇರ್ತಿದೆ. ಅರಿಶಿಣ ಬದಲಾಗಿ ಕೇವಲ ಕೆಮಿಕಲ್ ಬಣ್ಣದ ಈ ಭಂಡಾರವನ್ನ ಇಲ್ಲಿ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಒಂದು ದೊಡ್ಡ ವ್ಯಾಪಕ ಜಾಲವೇ ಕೆಲಸ ಮಾಡ್ತಿದೆ. ಆಗಿದ ಭಂಡಾರ ಅಲ್ಲ ಸರ್, ಇದು ಪ್ಯೂರ್ಲಿ ಕೆಮಿಕಲ್ ಅದ ಸರ್. ನಾವು ಸಿದ್ದು ಜೊತೆ ಕೂಡ ಮಾತಾಡಿದೀವಿ. ಸಿದ್ದು, ಈ ಕೆಮಿಕಲ್ ಯಾಕೆ ಮಾರ್ತಪ್ಪ, ನಿನಗೇನು ಪ್ರಾಬ್ಲಮ್ ಏನದ? ಇದು ಮಾರಲಿಂದ ಎಲ್ಲ ಜನರಿಗೆ, ನಾಯಿಗೆ, ದನಗಳು ಹಚ್ಚೋ ದನಗಳಿಗೆ, ಮನುಷ್ಯರ ಕೈ ಮೇಲೆ ಹೋದ್ರೆ ಕೈಯೆಲ್ಲ ಕೂದಲು ಹೋಗ್ತಾವ, ತೆಲಿಗೆ ಹಚ್ಕೊಂಡ್ರೆ ತೆಲಿಗೆಲ್ಲ ಕೂದಲು ಹೋಗ್ತಾವ. ಈ ಭಂಡಾರ ಮಾರಬಾರ್ದು, ಒಳ್ಳೆ ರೀತಿಯಲ್ಲಿ ಭಂಡಾರ ಮಾರಬೇಕು. ಎಷ್ಟಾದ್ರೂ ಭೀ ಕಸ್ಟಮರ್ ಕೊಡೋದಾಗಿರಲಿ ಅಥವಾ ನಮ್ಮ ಬಂದ ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಮೋಸ ಮಾಡಬೇಡ್ರಿ. ನಾಯಿ ಮೇಲೆ ಇದು ಹಚ್ಚರ್ ನಾಯಿ ಮೇಲೆ ಕೂದಲು ನಡ್ದಾವಲ್ರಿ, ಕೂದಲು ಸಮೇತ ನಡ್ದಾವ. ಮನುಷ್ಯರು ಹಚ್ಚರ್ ಮನುಷ್ಯರ ಮೇಲೆ ಕೂದಲು ಭೀ ಹೋಯ್ತಾವ. ಭಕ್ತರಿಗೆ ಏನಪ್ಪ ಅಂದ್ರೆ ಒಂದು ಚಟಾಕ್ ತೊಗೊಂಬರ್, 1 ಪಾವ್ ಕಿಲೋ ತೊಗೊಂಬರ್, ಚಟಾಕೆ ತೊಗೊಂಬಲ್ಲ. ಅದು ಒಳ್ಳೆ ರೀತಿ ಅರಿಶಿಣ ಏನಪ್ಪ ಅಂದ್ರೆ ಅರಿಶಿಣ ಮೈ ಕೂಡ ಒಳ್ಳೇದಿರ್ತದ. ಇನ್ನು ಪುರಾಣಗಳ ಪ್ರಕಾರ ದಕ್ಷಿಣ ಭಾರತದ ಕಾಶಿ ಅಂತಲೇ ಕರೆಯುವ ಮೈಲಾರ ಮಲ್ಲಣ್ಣ ತಿರುಪತಿ ತಿಮ್ಮಪ್ಪನಿಗೆ ಮದುವೆ ಸಂದರ್ಭದಲ್ಲಿ 7 ಕೋಟಿ ಸಾಲ ನೀಡಿದ್ದಂತೆ. ಈ ಸಾಲವನ್ನ ತಿರುಪತಿ ತಿಮ್ಮಪ್ಪ ಇನ್ನೂ ತೀರಿಸಿಲ್ಲ ಅನ್ನೋ ಕಥೆ ಇತಿಹಾಸದಲ್ಲಿ ಇದೆ. ಇಂತಹ ಪುಣ್ಯ ಕ್ಷೇತ್ರವಾಗಿರುವ ಮೈಲಾರ ಮಲ್ಲಣ್ಣ ದೇವಾಲಯಕ್ಕೆ ಎಲ್ಲಾ ಸಮುದಾಯದ ಭಕ್ತರು ವರ್ಷ ಪೂರ್ತಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಹೋಗ್ತಾರೆ. ಆದ್ರೆ ಇಲ್ಲಿಗೆ ಬರುವ ಭಕ್ತರಿಗೆ ಒರಿಜಿನಲ್ ಭಂಡಾರ ಮಾತ್ರ ಸಿಗ್ತಿಲ್ಲ, ಬದಲಿಗೆ ಕೆಮಿಕಲ್ ಯುಕ್ತ ಆಸಿಡ್ ಬಳಸಿ ಮಾಡಿರುವ ಅರಿಶಿಣ ಬಣ್ಣದ ನಕಲಿ ಭಂಡಾರವನ್ನ ದೇವನಿಗೆ ಅರ್ಪಿಸೋದಕ್ಕೆ ಭಕ್ತರ ಕೈಗಿಡಲಾಗ್ತಿದೆ. ಇದನ್ನೇ ಅಪ್ಪಟ ಅರಿಶಿಣ ಅಂತ ನಂಬುವ ನಿಷ್ಠಾವಂತ ಭಕ್ತರು ದೇವಾಲಯದಲ್ಲಿ ಹಾರಿಸಿ ಹರಕೆ ತೀರಿಸ್ತಿದ್ದಾರೆ. ಕಾಸಿಗಾಗಿ ಭಕ್ತರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಖದೀಮರ ಜಾಲದ ಬಗ್ಗೆ ಕೇಳಿದ್ರೆ ಮೈ ಝುಮ್ಮನಿಸತ್ತೆ. ಇದಕ್ಕೆ ಏನಾರ ರೆಸಿಪ್ಟ್ ಏನಾರ ಸಿಗ್ತದೆ? ಸುಮ್ ತರ್ತೀರಿ? ಯಾರು ಇಸ್ಮಾಲ್? ಯಾರು ಮಂಚರಿಗೆ ಬರ್ತಾರೆ, ಅದರಿಂದ ಆದ್ರೆ ಮಂಚರಿ ಚರ್ಮ ರೋಗ ಬರ್ತದೆ ಮತ್ತು ಮಂಚರಿ ಕೂದಲು ಯೂಸ್ ಮಾಡ್ರ. ನೀವ್ ಹೇಳೋದು ಕರೆಕ್ಟ್ ಸರ್, ನೀವ್ ಹೇಳೋದು ಕರೆಕ್ಟೇ. ಅಲ್ಲ ಸಿದ್ದು, ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತೇಲೋ ಮರ ನೀನು. ನಾವ್ ಹಬ್ಬ ಮಾಡಂಗಿಲ್ಲಲ್ರಿ ಸರ್, ನಾವ್ ಹಬ್ಬ ಮಾಡಂಗಿಲ್ಲಲ್ಲ. ಎಲ್ಲರೂ ಮಾಡ್ರೆ ನನ್ಗೆ ಅವ್ರ ಸಂಗತ. ಬಹುಶಃ ಈ ಭಂಡಾರ ನೋಡಿದ್ರೆ ನೀವು ಹೆದರಿಕೆ ಆಗುತ್ತೆ. ಯಾಕಂತ ಹೇಳಿದ್ರೆ
ಇದು ಅರಿಶಿಣದಿಂದ ಮಾಡಿರ್ತಕ್ಕಂಥ ಬಂಗಾರ ಅಲ್ಲ, ಕೆಮಿಕಲ್ನಿಂದ ಮಾಡಿರ್ತಕ್ಕಂಥ ಭಂಡಾರ. ಇದು ಇಲ್ಲಿರ್ತಕ್ಕಂಥ ನೀವು ನಾಯಿಗಳಿಗೆ, ಯಾವುದೇ ನಾಯಿಗಳಿಗೆ ನೋಡ್ರಿ, ಅದ್ರ ಮ್ಯಾಗೆ ಹಚ್ಚಿದ್ರಿಂದ ಚರ್ಮ ಹೋಗಿದೆ. ಜೊತೆಗೆ ಹಣೆ ಹಚ್ಕೊಂಡು ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಕೆಲವೊಬ್ಬರು ಇದು ಅರಿಶಿಣ ಅಂತೇಳಿ ಇದರಲ್ಲಿರ್ತಕ್ಕಂಥ ಈ ತೆಂಗುಗಳಿರುತ್ತಲ್ಲ, ಇದನ್ನು ಹೊಟ್ಟೆ ಕೂಡ ಸೇವನೆ ಮಾಡ್ತಾರೆ. ಆದರೆ ಇದರಲ್ಲಿ ತೇಜಾಬ್ ಅಂತಕ್ಕಂಥ ಅಂಶ ಇದೆ, ಕೆಮಿಕಲ್ ಯುಕ್ತ ತೇಜಾಬ್ ಇದೆ ಇದರಲ್ಲಿ. ಇದು ಅಷ್ಟು ಡೇಂಜರ್ ಇರತಕ್ಕಂಥದ್ದು. ಇದನ್ನು ಬಳಕೆ ಮಾಡ್ತಾರೆ. ನಾನು ನಿಮ್ಗೆ ಇಲ್ಲಿ ದುಕಾನಲ್ಲಿ ಮಾರಾಟ ಮಾಡ್ತಕ್ಕಂಥ ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ತಂದು ಇಲ್ಲಿ ಮಾರಾಟ ಕೊಟ್ಟು ಹೋಗ್ತಾನೆ. ಆದರೆ ಅವ್ನು ಯಾವುದೂ ಬಿಲ್ ಕೊಡಲ್ಲ. ಇವ್ರಿಗೇನು 4 ದುಡ್ಡು ಉಳಿದ್ರೆ ಸಾಕಪ್ಪ ಅನ್ನೋ ಕಾರಣಕ್ಕಾಗಿ ಆ ಕಡಿಮೆ ಬೆಲೆಯಲ್ಲಿ ಇದನ್ನು ಖರೀದಿ ಮಾಡ್ತಾರೆ. ಆದರೆ ಇದು ಕೇವಲ ಭಂಡಾರ ಅಲ್ಲ, ಇದು ಕೆಮಿಕಲ್ ಯುಕ್ತ ಭಂಡಾರ. ಇದರಲ್ಲಿ ಆರ್ಸೆನಿಕ್ ಇದೆ, ಜೊತೆಗೆ ಎಸಿಡ್ ಅಂತ ಏನ್ ಕರಿತೀವಿ, ಅದ್ರ ಪಾರ್ಟ್ಸ್ ಕೂಡ ಇದರಲ್ಲಿದೆ. ನೋಡಿ, ಕಣ್ಣಿಗೆ ಕಾಣುವ ಈ ಹಳದಿ ಬಣ್ಣ ಭಕ್ತಿಯ ಸಂಕೇತವೂ ಹೌದು. ಆದ್ರೆ ಈ ಕಲ್ಯಾಣ ಕರ್ನಾಟಕದ ಪವಿತ್ರ ತಾಣದಲ್ಲಿ ಇದು ಭಕ್ತಿಯಲ್ಲ, ಭೀಕರ ಕೆಮಿಕಲ್ ಮಾಫಿಯಾ. ಹರಕೆ ತೀರಿಸೋದಕ್ಕೆ ಬರುವ ಕೋಟ್ಯಾಂತರ ಭಕ್ತರ ನಂಬಿಕೆ ಇಲ್ಲಿ ಆಸಿಡ್ ಮತ್ತು ಕೆಮಿಕಲ್ ಬೆರೆಸಿದ ನಕಲಿ ಭಂಡಾರವನ್ನ ಮಾರಿ ದ್ರೋಹ ಬಗೆಯಲಾಗ್ತಿದೆ. ಭಕ್ತರ ಆರೋಗ್ಯದ ಜೊತೆಗೆ ಆಟವಾಡುತ್ತಿರುವ ಈ ಜಾಲದ ಹಿಂದೆ ಯಾರಿದ್ದಾರೆ? ಜಿಲ್ಲಾಡಳಿತ ಏಕೆ ಮೌನವಾಗಿದೆ? ಈ ನಕಲಿ ಭಂಡಾರದ ದಂಧೆ ಕೇವಲ ದಕ್ಷಿಣದ ಕಾಶಿ ಮೈಲಾರ ಮಲ್ಲಣ್ಣನಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ನಕಲಿ ಭಂಡಾರವನ್ನ ಸವದತ್ತಿ ಯಲ್ಲಮ್ಮನ ಜಾತ್ರೆಯಲ್ಲೂ ಭಾರಿ ಪ್ರಮಾಣದಲ್ಲಿ ತಯಾರಿಸಿ ಮಾರಾಟ ಮಾಡಲಾಗ್ತಿದೆ. ಇದರ ಹಿಂದೆ ಕೆಮಿಕಲ್ ಯುಕ್ತ ಭಂಡಾರ ತಯಾರು ಮಾಡೋದಕ್ಕೆ ಒಂದು ದೊಡ್ಡ ಕರಾಳ ಜಾಲವೇ ಸಕ್ರಿಯವಾಗಿದೆ. ಆದ್ರೆ ಇದನ್ನ ತಡೆದು ಭಕ್ತರ ಹಿತ ಕಾಯಬೇಕಾದ ಜಿಲ್ಲಾಡಳಿತ, ಮುಜರಾಯಿ ಇಲಾಖೆ ಮಾತ್ರ ಅದ್ಯಾಕೋ ಕಣ್ಣು ಮುಚ್ಚಿ ಕುಳಿತಿದೆ. ವಿಷಾದದ ಸಂಗತಿ ಏನಂದ್ರೆ, ದೇವಸ್ಥಾನದಲ್ಲಿ ಕೆಲಸ ಮಾಡುವ ಪೂಜಾರಿಗಳಿಗೆ ಹಾಗೂ ಅಲ್ಲಿನ ಸಿಬ್ಬಂದಿಗೆ ಈ ರಾಸಾಯನಿಕ ಭಂಡಾರದ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಇದ್ರೂ ಕೂಡ ಅವರು ಸುಮ್ಮನಾಗಿದ್ದಾರೆ. ಅವರು ಈ ಬಗ್ಗೆ ದೂರು ಕೊಟ್ಟಿದ್ರು. ಜಿಲ್ಲಾಡಳಿತ ಮಾತ್ರ ಇಂತಹ ಅಕ್ರಮ ಆಸಿಡ್ ಯುಕ್ತ ಭಂಡಾರ ತಯಾರು ಮಾಡಿ ತಂದು ಮಾರಾಟ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿಲ್ಲ. ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ರು ಕ್ರಮ ಕೈಗೊಳ್ಳದೆ ಇರೋದು ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಎನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಈ ಕೆಮಿಕಲ್ ಮಾಫಿಯಾ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಿದೆ. ಅಂದಾಗ ಮಾತ್ರವೇ ಇಲ್ಲಿಗೆ ಬರುವ ಕೋಟ್ಯಾಂತರ ಭಕ್ತರ ಆರೋಗ್ಯ ಹಾಗೂ ಧಾರ್ಮಿಕ ನಂಬಿಕೆಗಳು ಉಳಿಯೋದಕ್ಕೆ ಸಾಧ್ಯ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ನಾವು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ದಿದ್ದು ದೇವರ ಮತ್ತು ಭಕ್ತರ ನಡುವಣ ಆ ಒಂದು ಸಂಬಂಧ ಇದೆಯಲ್ಲ, ಅದು ದೈವಿಕವಾದದ್ದು. ಆದರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುವಂಥ ಕೆಲವು ಅಲ್ಲಿನ ಮಹಾವಂಚಕರು ದೇವಸ್ಥಾನದ ಆವರಣದಲ್ಲೇ ಕುಳಿತಿರ್ತಾರೆ. ಅದು ಅಲ್ಲಿ ಭಂಡಾರವನ್ನು, ವಿಷಯುಕ್ತವಾದಂಥ ಭಂಡಾರವನ್ನು ಬರುವಂಥ ಭಕ್ತರಿಗೆ ನೀಡಿ ಅವ್ರನ್ನ ಏಮಾರಿಸೋದು. ಆ ಭಂಡಾರವನ್ನು ದೇವರಿಗೆ ನಾವು ಎರಚುತ್ತಾ ಇದ್ದೀವಿ ಅಂತ, ಭಕ್ತಿಯ ಸ್ವರೂಪವಾದಂಥ ಆ ಭಂಡಾರವನ್ನು ದೇವರಿಗೆ ಎರಚುತ್ತಾ ಇದ್ದೀವಿ ಅಂತ ಭಕ್ತರು ಮೈ ಮೇಲೆ ಎರಚಿಕೊಳ್ತಾರೆ. ಮತ್ತು ಆ ಸಂದರ್ಭದಲ್ಲಿ ದೇವರಿಗೆ ಎರಚುವಂಥ ಒಂದು ಭಂಡಾರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗ ದೇವಸ್ಥಾನದ ಮೇಲೆ ಅಥವಾ ದೇವರಿಗೆ ಎರಚುವಂಥ ಒಂದು ಭಂಡಾರ ಉಗೆ ಅಂತಲೇ ನೋಡಿ, ಅಲ್ಲಿ 7 ಕೋಟಿ ಬೈಲಾರ ಮಲ್ಲಣ್ಣ ಉಗೆ ಅಂತಲೇ ಅವರು ಭಂಡಾರ ಎರಚುವಂಥ ಸಂದರ್ಭದಲ್ಲಿ ಆ ಭಂಡಾರವೆಲ್ಲವೂ ಕೂಡ ಮೈ ಮೇಲೆ ಬೀಳುತ್ತೆ. ಆದರೆ ಬಿದ್ದಂತಹ ಭಂಡಾರ, ವಿಷಯುಕ್ತವಾದಂತಹ ಭಂಡಾರದಿಂದಾಗಿ ಮನುಷ್ಯನಿಗಾಗುವಂಥ ಚರ್ಮ ರೋಗದ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೆ ಅದಕ್ಕೆ ಹೊಣೆ ಯಾರು? ಎಷ್ಟೋ ಬಾರಿ ಆ ಭಂಡಾರವನ್ನು ಮೈ ಮೇಲೆ ಎರಚೋದ್ರ ಜೊತೆಗೇನೆ ಅದನ್ನು ತಿಂತಾರೆ ಕೂಡ ಕೆಲವರು. ಒಂದು ಚಿಟಿಕೆ ಬಾಯಿಗೆ ಹಾಕೋಣ ಅನ್ನುವಂಥವರು ಇರ್ತಾರೆ. ಪರಿಸ್ಥಿತಿ ಏನಾಗಬೇಡ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಓಂಕಾರ ಮಠಪತಿಯಿಂದ. ಓಂಕಾರ ಮಠಪತಿ, ಒಂದು ಕಡೆ ಮೈಲಾರಲಿಂಗನ ಸನ್ನಿಧಾನದಲ್ಲಿ ಭಂಡಾರವನ್ನು, ವಿಷಯುಕ್ತವಾದ ಭಂಡಾರವನ್ನು ಮಾರಾಟ ಮಾಡುವ ಮೂಲಕ ಭಕ್ತರ ಭಾವನೆಗಳಿಗೆ ಯಾವ ರೀತಿ ಧಕ್ಕೆ ತರುವಂಥ ಒಂದು ಪ್ರಯತ್ನ ಮಹಾವಂಚಕರಿಂದ ನಡೀತಾ ಇದೆ. ಇದು ಬೆಳಕಿಗೆ ಬಂದಿದೆ ಹೇಗೆ ಅಂತ? ವಸಂತ್, ಬಹುಶಃ ಭಕ್ತಿ ಅಂತ ಹೇಳ್ತಾರಲ್ಲ, ಭಕ್ತಿಗೆ ಒಂದ್ ರೀತಿಲಿ ಮೋಸ ಮಾಡ್ತಕ್ಕಂಥ ಜನರು ಇರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಜೊತೆಗೆ ಗಡಿ ಜಿಲ್ಲೆ ಬೀದರ್, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥದ್ದು ಈ ಮೈಲಾರ ಮಲ್ಲಣ್ಣ ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡತಕ್ಕಂಥದ್ದು. ಸರಿಸುಮಾರು ವರ್ಷಕ್ಕೆ
7ರಿಂದ 8 ಕೋಟಿ ಜನರೇ ಇಲ್ಲಿ ಬರ್ತಾರೆ. ಸುಮಾರಾಗಿ 10ರಿಂದ 12 ಕೋಟಿ ಇಲ್ಲಿನ ಆದಾಯ ಇದೆ ಈ ಗುಡಿದು. ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿರ್ತಕ್ಕಂಥ ಏನು ಆಗಿರ್ತಕ್ಕಂಥ ಮಾಜಿ ಶಾಸಕರಾಗಿದ್ದ ಈಶ್ವರ್ ಖಂಡ್ರೆ ಕೂಡ ಇಲ್ಲಿ ಬರ್ತಾರೆ. ಜೊತೆಗೆ ಬಂಡೆಪ್ಪ ಕಾಶಂಪುರ ಮಾಜಿ ಶಾಸಕರು, ಸಚಿವರು ಅವರು ಕೂಡ ಇಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಈ ದೇವಸ್ಥಾನದ ಭಕ್ತರು. ಇಂಥ ಭಕ್ತರು ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಹಾಡು ಹಗಲೇ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ವ್ಯಾಪಕ ಜಾಲ ನಡೀತಾ ಇದೆ. ಯಾಕಂದ್ರೆ ಭಕ್ತರು ವಿಶೇಷವಾಗಿ ಮೈಲಾರ ಮಲ್ಲಣ್ಣಗೆ ಬಂದಾಗ ಪ್ರತಿಯೊಬ್ಬರು ಬಳಸ್ತಕ್ಕಂಥದ್ದು ಈ ಅರಿಶಿಣದ ಭಂಡಾರ. ಅರಿಶಿಣದ ಭಂಡಾರದಲ್ಲಿ ವಿಶೇಷವಾಗಿ ತೆಂಗನ್ನು ಹಾಕಿರ್ತಾರೆ. ಆ ನಂತರ ಅವಧಿಯಲ್ಲಿ ಅದನ್ನ ಪ್ರಸಾದದ ರೂಪದಲ್ಲಿ ಹೊಟ್ಟೆಯಲ್ಲೂ ಸೇವಿಸ್ತಾರೆ. ಜೊತೆಗೆ ಮೈ ಮೇಲೆ ಕೂಡ ಈ ಅರಿಶಿಣವನ್ನ ಬಳಸ್ಕೊತಾರೆ. ಯಾಕಂದ್ರೆ ಅರಿಶಿಣದಿಂದ ಚರ್ಮ ರೋಗ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಮತ್ತು ಆಯುರ್ವೇದನಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಕೆಲ ಖದೀಮರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಟನ್ ಗಂಟಲೆ ಅಂದ್ರೆ ಸರಿಸುಮಾರಾಗಿ ವಾರಕ್ಕೆ ಸುಮಾರಾಗಿ 2ರಿಂದ 3 ಲಾರಿಯಷ್ಟು ಇಲ್ಲಿ ಅರಿಶಿಣ ಅಂದ್ರೆ ಭಂಡಾರ ಮಾರಾಟ ಆಗುತ್ತೆ. ಅದನ್ನ ನಕಲಿ ಭಂಡಾರ ಅಂದ್ರೆ ಆರ್ಸೆನಿಕ್ ಆಸಿಡ್ ಆಗಿರ್ಬೋದು ಅದರಲ್ಲಿ ತಯಾರು ಮಾಡಿರ್ತಕ್ಕಂಥದ್ದನ್ನ ತಂದು ಬಿಟ್ಟು ಇಲ್ಲಿ ಯಾವುದೇ ರಸೀದಿ ಇಲ್ಲ, ಯಾವುದೇ ಬಿಲ್ ಬುಕ್ ಇಲ್ಲ, ಯಾವುದೇ ಇಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ನೀವು ಒರಿಜಿನಲ್ ಅರಿಶಿಣದ ಒಂದೇನ್ ಭಂಡಾರನ ತಗೋಬೇಕಂತ ಹೇಳಿದ್ರೆ ಸರಿ ಸುಮಾರು ಆ 400ರಿಂದ 500 ರೂಪಾಯಿ ಕೆಜಿ ಇದೆ. ಆದ್ರೆ ಇದು 100-120 ರೂಪಾಯಿ ಕೆಜಿಗೆ ಈ ರೀತಿ ಒಂದೇನು ಅರಿಶಿಣದ ಇರ್ತಕ್ಕಂಥ ಅಂದ್ರೆ ಡೂಪ್ಲಿಕೇಟ್ ಅರಿಶಿಣ ಇದೆ, ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದು ಮುಜರಾಯಿ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತೇನಲ್ಲ, ಇಲ್ಲಿ ಅದು ಅವರಿಗೂ ಕೂಡ ಗಮನಕ್ಕಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಈ ಅವ್ಯವಹಾರದಲ್ಲಿ ಶಾಮೀಲಿದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಕಳೆದ ಹಲವು ತಿಂಗಳಿಂದ ನಾವು ಇದ್ರ ಬಗ್ಗೆ ವಾಚ್ ಮಾಡ್ತಾ ಇದೀವಿ. ಯಾವಾಗ ಈ ಅರಿಶಿಣದ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು, ಆ ನಂತರ ಅವಧಿಯಲ್ಲಿ ಅಂದ್ರೆ ಏನ್ ಫ್ರೀಡಮ್ ಟಿವಿ ಬಾಕ್ಸ್ ಏನ್ ಬಂದಿರತಕ್ಕಂಥದ್ದು ಅಂದ್ರೆ ವಾಟ್ಸ್ಆಪ್ ನಂಬರಿಗೆ ಬಂದಿರತಕ್ಕಂಥ ಮಾಹಿತಿ ಹಿನ್ನೆಲೆ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಅಲ್ಲೇನ್ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಸಿದ್ದು ಅಂತಕ್ಕಂಥ ಮಾರಾಟ ಕೂಡ ಇದನ್ನ ಒಪ್ಕೋತಾನೆ. ಇದು ನಕಲಿ ಭಂಡಾರ, ಇದರಿಂದ ಮಾರಾಟ ಮಾಡೋದ್ರಿಂದ ನಮಗಂತೂ ಹಣ ಬರುತ್ತೆ, ಆದ್ರೆ ಭಕ್ತರಿಗೆ ಯಾವುದೇ ಒಳ್ಳೇದಾಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಬಹುತೇಕ ನಾಯಿಗಳ ಚರ್ಮ ರೋಗ ಕೂಡ ಬಂದೋಗಿದೆ. ಅಲ್ಲಿರ್ತಕ್ಕಂಥ ಎಲ್ಲಾ ನಾಯಿಗಳ ಮೇಲಿನ ಚರ್ಮದ ಕೂದಲು ಅಂತ ಇರ್ತೀವಿ ಅದು ಸಂಪೂರ್ಣವಾಗಿ ಹಾಳಾಗೋಗಿದೆ. ಇನ್ನು ಭಕ್ತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅದ್ ಯಾಕೋ ಏನೋ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚು ಕೊಡ್ತಿದ್ದಾರೆ ವಸಂತ್. ಅಲ್ಲ, ಈ ಸಂಬಂಧ ಅಲ್ಲಿ ಭಕ್ತರು ಸ್ಥಳೀಯರು ಮಾತಾಡೋದನ್ನು ನಾವು ಕೇಳ್ತಾ ಇದ್ವಿ. ಅದು ಮೈಮೇಲೆ ಬಿದ್ದಂಥ ಸಂದರ್ಭ, ಮೈಮೇಲೆ ಬೀಳುತ್ತೆ ಆ ಒಂದು ಬಣ್ಣವನ್ನು ಮೈಮೇಲೆ ಎರಚಿಕೊಂಡಂಥ ಸಂದರ್ಭದಲ್ಲಿ ಅದು ಅರಿಶಿಣದ ರೂಪದಲ್ಲಿರುವಂಥ ಒಂದು ವಿಷಕಾರಿ ಕೆಮಿಕಲ್ ಅನ್ನುವಂಥದ್ದು ಅವ್ರಿಗಂತೂ ಪಾಪ ಗೊತ್ತಿರೋದಿಲ್ಲ. ಭಕ್ತಿಯ ಪರಾಕಾಷ್ಠೆನಲ್ಲಿ ಉಗೆ ಉಗೆ ಅಂತ 7 ಕೋಟಿ ಮೈಲಾರ ಮಲ್ಲಣ್ಣ ಉಗೆ ಉಗೆ ಅಂತ ಅವ್ರು ಜಯಘೋಷ ಹಾಕ್ತಾ ಇರ್ತಾರೆ. ಜಯಘೋಷ ಹಾಕುವಂಥ ಸಂದರ್ಭದಲ್ಲಿ ಆ ರೀತಿ ಬಣ್ಣ ಎರಚಿಕೊಂಡಾಗ ಅದು ತಮ್ಮ ಮೇಲೂ ಕೂಡ ಬೀಳುತ್ತೆ. ಕೆಲವರು ಅದನ್ನು ಭಂಡಾರವನ್ನು ಬಾಯಿಗೆ ಹಾಕ್ಕೊಳ್ಳುವಂಥವ್ರು ಇರ್ತಾರೆ, ದೇವ್ರ ಪ್ರಸಾದ ಅಂತ. ಸೊ ಅವ್ರ ಪರಿಸ್ಥಿತಿ ಏನಾಗ್ಬೇಡ ಅಂತ. ಖಂಡಿತ ವಸಂತ, ಈಗ ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ವಿಶೇಷವಾಗಿ ಈ ಭಂಡಾರ ಅಂದ್ರೆ ಅರಿಶಿಣದಲ್ಲಿ ಏನ್ ತೆಂಗನ್ನ ಮಿಕ್ಸ್ ಮಾಡಿರ್ತಾರೆ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ ಆ ಅರಿಶಿಣದಲ್ಲಿ ಬಳಸ್ತಕ್ಕಂಥ ತೆಂಗು ಕೂಡ ಅತ್ಯಂತ ಅಂದ್ರೆ ಹಾಳಾಗಿರ್ತಕ್ಕಂಥ ತೆಂಗನ್ನೇ ಬಳಸ್ತಾರೆ. ಅದನ್ನ ಅವ್ರ ಮೈ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಭಕ್ತರಿಗೆ ಚರ್ಮ ರೋಗಗಳು ಬರ್ತಾ ಇದೆ. ಕೆಲವೊಬ್ಬರು ಕಣ್ಣು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲಕ್ಕಿಂತ ದೊಡ್ಡ ದುರಂತ ಹೇಳಿದ್ರೆ ಇಡೀ ದೇವಸ್ಥಾನದ ಆವರಣದಲ್ಲಿ ಇದನ್ನ ಮೈಲಾರ ಮಲ್ಲಣ್ಣ ಉಗೆ ಉಗೆ ಅಂತ ಹೇಳಿ ಭಕ್ತರು ಭಕ್ತಿಯ ಪರಾಕಾಷ್ಠೆಯಲ್ಲಿ ಇದನ್ನ ಮೇಲ್ಗಡೆ ಹಾರಿಸ್ತಾರೆ. ಆ ನಂತರ ಅದರಲ್ಲೇ ನಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇಡೀ ಅವರ ದೇಹವೆಲ್ಲ ಕೂಡ ಈ ನಕಲಿ ಭಂಡಾರ ಆವರಿಸುತ್ತೆ. ಇಷ್ಟಾದ್ರೂ ಕೂಡ ಅದರಿಂದ ಆಗ್ತಕ್ಕಂಥ ಅನಾಹುತಗಳು 108 ಇದ್ರು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರು ಮಾತ್ರ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಎಲ್ಲೋ ಒಂದ್ ಕಡೆ. ಯಾಕಂದ್ರೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೂಡ ಇದೆ. ಯಾಕಂದ್ರೆ ಈ ನಕಲಿ ಅರಿಶಿಣ ಅಂದ್ರೆ ನಾವೇನ್ ಕರಿತೀವಿ, ಕೆಮಿಕಲ್ ಅಂತ ಕರಿತೀವಿ, ಅದು ಅಧಿಕಾರಿಗಳಿಗೆ ಗೊತ್ತಿಲ್ಲದೇನೆ ಈ ರೀತಿ ಮಾರಾಟ ಮಾಡಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗುಡಿ ಆವರಣ ಇರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಇದನ್ನ ಬಿಟ್ರೆ ಬೇರೆ ಯಾವುದೂ ಕೂಡ ಅಂದ್ರೆ ಒರಿಜಿನಲ್ ಅರಿಶಿಣ ಸಿಗೋದೇ ಇಲ್ಲ. ತೀರಾ ಅನಿವಾರ್ಯ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಯಾವಾಗ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇನ್ನಿತರ ಬರ್ತಾರೆ, ಅವ್ರ ಹಣೆ ಹಚ್ಚಲಿಕ್ಕೆ ಮಾತ್ರ ಒಂದಿಷ್ಟು ಒರಿಜಿನಲ್ ಅರಿಶಿಣವನ್ನ ಬಳಸ್ತಾರೆ. ಅದು ದೇವಸ್ಥಾನದ ಒಳಗಡೆ ಹೊರತಾಗಿ ಹೊರಗಡೆ ಸಂಪೂರ್ಣವಾಗಿ ಬಳಕೆ ಆಗ್ತಕ್ಕಂಥದ್ದು ಈ ನಕಲಿ ಕೆಮಿಕಲ್. ಅಂದ್ರೆ ಇದನ್ನ ನಾವೇನ್ ಕರಿತೀವಿ ನಕಲಿ ಅಂದ್ರೆ ವಿಶೇಷವಾಗಿ ಈ ಕೆಮಿಕಲ್ ಯುಕ್ತ ಏನ್ ಅರಿಶಿಣ ಇದೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಕೇಳಿದ್ರೆ ಕೂಡ ಎಲ್ಲೋ ಕಡೆ ಭಕ್ತರಿಗೆ ಅಲ್ಲಿರ್ತಕ್ಕಂಥ ಪೂಜಾರಿಗಳಾಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವ್ರು ಎಲ್ಲರೂ ಕೂಡ ಉಚಿತವಾಗಿ ಚರ್ಮ ರೋಗವನ್ನ ಕೊಡ್ತಾ ಇದಾರೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ವಸಂತ್. ಅಲ್ಲ, ಇದು ಈ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಭಂಡಾರವನ್ನು ಎರಚುವಂಥದ್ದು ಇವೆಲ್ಲ ನಡೆಯುತ್ತೆ ಅಂತಂದಾಗ ಸೊ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಈ ಜಿಲ್ಲಾಡಳಿತದ ಗಮನಕ್ಕೆ ಏನು ಬರೋದೇ ಇಲ್ವಾ ಅಂತ ಇವೆಲ್ಲ?
ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಇರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರಿಗೆ ಗಮನಕ್ಕೆ ನಾನು ತಂದಿದ್ದೇನೆ. ತಂದಂತ ಸಂದರ್ಭದಲ್ಲಿ ಅವರು ಕೂಡ ಶಾಕಿಂಗ್ ಆದ್ರು, ಈ ರೀತಿ ನಡೀತಾ ಇದೆ ಅಂತ. ಜೊತೆಗೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಏನು ಆ ಮುಜರಾ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರು ಇದ್ರ ಬಗ್ಗೆ ಸೀರಿಯಸ್ ಇಲ್ಲ. ಯಾಕೆ ಸೀರಿಯಸ್ ಆಗಿಲ್ಲ ಅಂತ ಹೇಳಿದ್ರೆ, ಇದು ಬರೀ ಬೀದರ್ನಲ್ಲಿ ಇರ್ತಕ್ಕಂಥ ಮೈಲಾರ ಮಲ್ಲಣ್ಣ ಮಾತ್ರ ಅಲ್ಲ, ಅರಿಶಿಣದ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ 2 ಕಡೆ ಸೌದತ್ತಿ ಯಲ್ಲಮ್ಮಲ್ಲೂ ಕೂಡ ಇದೇ ರೀತಿಯ ನಕಲಿ ಅರಿಶಿಣ ಮಾರಾಟ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಇದೆ. ಆ ಲಾಭಕ್ಕೋಸ್ಕರ ಭಕ್ತರು ಎಕಡೆ ಹೋಗ್ಲಿ ಅವ್ರ ಚಿಂತೆ ಯಾರಿಗೂ ಇಲ್ಲ. ಯಾಕಂದ್ರೆ ತಮಗ್ ಬರ್ತಕ್ಕಂಥ ಏನೋ ಒಂದಿಷ್ಟು ದೊಡ್ಡ ಪ್ರಮಾಣದ ಲಾಭ ಇದೆ, ಅದು ಮಾತ್ರ ಉಳ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಮುಜರಾ ಇಲಾಖೆ ಅಧಿಕಾರಿಗಳಿದ್ದಾರೆ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಅವ್ರು ಮತ್ತೆ ಅಲ್ಲಿ ರೇಡ್ ಮಾಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಬರ್ತಕ್ಕಂಥ ಪ್ರಶ್ನೆ ಅಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದು ಇಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಈ ರೀತಿ ಮಾರಾಟ ಮಾಡ್ತಕ್ಕಂಥದ್ದು, ಕೆಮಿಕಲ್ ಯುಕ್ತ ಅರಿಶಿಣ ಓಂಕಾರ ಮಠಪತಿ, ಈ ದೇವಸ್ಥಾನದ ಆಡಳಿತ ಮಂಡಳಿ ಗಮನಕ್ಕೆ ಬಂದಿಲ್ವಾ, ಅಥವಾ ಬಂದಿದ್ದು ಕೂಡ ಸುಮ್ಮನೆ ಇದಾರ, ಅಥವಾ ಈ ರೀತಿಯಾಗಿ ಕೆಮಿಕಲ್ ಮಿಶ್ರಿತ ಅರಿಶಿಣವನ್ನ ತಂದು ಹಾಕ್ತಾರಲ್ಲ, ಆಡಳಿತ ಮಂಡಳಿಯು ಕೂಡ ಇದಕ್ಕೇನಾದ್ರೂ ಪರೋಕ್ಷವಾಗಿ ಇದರಿಂದ ನಮಗೂ ಲಾಭ ಇದೆ ಅನ್ನುವಂಥ ಕಾರಣಕ್ಕೆ ಸುಮ್ಮನಾಗ್ಬಿಡುತ್ತಾ ಅಂತ? ಖಂಡಿತವಾಗಿ ವಸಂತ್, ಈ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ನಾವು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ವಿ, ಇಷ್ಟೊಂದು ರಾಜಾರೋಷವಾಗಿ ಅಂಗಡಿಗಳಲ್ಲಿ ಇಟ್ಟು ಮಾರಾಟ ಮಾಡ್ಬೇಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ, ಅದು ವಿಶೇಷವಾಗಿ ಮುಜರಾ ಇಲಾಖೆಯ ಅಧಿಕಾರಿಗಳ ಅವರ ಆಶೀರ್ವಾದ ಇಲ್ದೇನೆ ಇದು ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ಶಾಮೀಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದ್ರೆ, ಯಾವಾಗ ಈ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ, ಈಗ ಅವ್ರು ರೇಡ್ ಮಾಡ್ತಾರೆ, ಒಂದಿಷ್ಟು ನೋಟಿಸ್ ಅನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ. ಆದ್ರೆ ಇಷ್ಟು ದಿವಸ ವಿಶೇಷವಾಗಿ ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ, ಅವರಿಗೆ ಈ ರೀತಿ ಒಂದೇನು ಕಳಪೆ ಆಗಿರ್ತಕ್ಕಂಥ ಅರಿಶಿಣ ಭಂಡಾರವನ್ನೇನು ಅವ್ರು ಬಳಸಿದ್ದಾರೆ, ಅವರ ಆರೋಗ್ಯ ಮೇಲೆ ಪರಿಣಾಮಕ್ಕೆ ಯಾರು ಹೊಣೆಗಾರರು ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಳ್ತದೆ. ಮೈಲಾರ ಮಲ್ಲಣ್ಣ, ಎಸ್ ಓಂಕಾರ್, ಈ ವಿಚಾರದಲ್ಲಿ ಈಗ ಈ ಆಸಿಡ್ ಮಿಶ್ರಿತ ಬಣ್ಣವನ್ನು ಎರಚೋದ್ರಿಂದಾಗಿ ಚರ್ಮರೋಗ ಸಮಸ್ಯೆನೋ ಅಥವಾ ಕಣ್ಣಿಗೆ ತೊಂದರೆ ಆಗಿರುವಂಥದ್ದು, ಈ ರೀತಿ ತೊಂದರೆ ಪಟ್ಟಂಥವ್ರು ಯಾರನ್ನಾದ್ರೂ ತಾವು ಮಾತನಾಡಿಸಿದ್ದುಂಟಾ? ಅವ್ರೇನಾದರೂ ಹೇಳ್ಕೊಳ್ತಾರ ಆ ಬಗ್ಗೆ ಏನಾದರೂ, ಅಂದರೆ ನಮಗೆ ತೊಂದರೆ ಆಗಿದ್ದು ಇದೇ ಕಾರಣಕ್ಕೆ ಅಂತ ಏನಾದರೂ ಹೇಳ್ಕೊಳ್ತಾರ ಅಂತ? ಖಂಡಿತ ವಸಂತ್, ನಾವು ಹೋದಂತ ಸಂದರ್ಭದಲ್ಲಿ ನನಗೆ ಅಲ್ಲಿ ಸಿಕ್ಕಿರ್ತಕ್ಕಂಥವ್ರು ಉಮ್ಮರ್ಗದ 2 ಭಕ್ತರು ಈ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದ್ರು, ಇವರು ನಮ್ಮ ಮನೆ ದೇವರು ಸರ್, ಮೈಲಾರ ಮಲ್ಲಣ್ಣ ನಮ್ಮ ಮನೆ ದೇವರು, ನಾವು ಪ್ರತಿ ವರ್ಷ ಬರ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಈ ಕೆಮಿಕಲ್ ಬಳಕೆಯಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಾಮನ್ ರಾವ್ ಅಂತಕ್ಕಂಥ ಒಬ್ಬರು ಭಕ್ತರು ನಮ್ಮ ಎದುರುಗಡೆನೆ ಒಪ್ಕೊಂಡ್ರು. ಹಿಂಗಾಗಿ ಬಹಳಷ್ಟು ಜನ ಭಕ್ತರಿದ್ದಾರೆ. ಆ ನಕಲಿ ಕೆಮಿಕಲ್ ಇಂದ, ವಿಶೇಷವಾಗಿ ಏನು ಆ ಕೆಮಿಕಲ್ ಅರಿಶಿಣ ಭಂಡಾರ ಇದೆ, ಅದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕ್ಬೇಕಾಗಿದೆ. ಇದು ಬೀದರ್ ಜಿಲ್ಲೆಗೆ ಒಂದೇ ಸೀಮಿತವಾಗಿಲ್ಲ, ಮೈಲಾರ ಮಲ್ಲಣ್ಣ ಅಷ್ಟೇ ಅಲ್ಲ, ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಕೂಡ ಈ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಹಿಂಗಾಗಿ ಇದ್ರ ಹಿಂದ್ಗಡೆನೆ ಒಂದು ದೊಡ್ಡ ಲಾಬಿ ಇದೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಈಗ ಸಂಬಂಧಪಟ್ಟಂತ ಏನು ಇಲ್ಲಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿದ್ದಾರೆ, ಆ ಮುಜರಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಓಂಕಾರ್, ಈ ವಿಚಾರದಲ್ಲಿ ತಾವೇನಾದ್ರೂ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ದೇವಸ್ಥಾನದ ಅಧಿಕಾರಿಗಳನ್ನ ಏನಾದ್ರು ಪ್ರಶ್ನೆ ಮಾಡಿದ್ದುಂಟಾ, ಕೇಳಿದ್ದುಂಟಾ, ಈ ರೀತಿ ಆಗ್ತಿದೆಯಲ್ಲ ಅಂತ? ಅವ್ರೇನಾದ್ರು ರೆಸ್ಪಾನ್ಸ್ ಮಾಡಿದ್ರ ಈ ಬಗ್ಗೆ? ಖಂಡಿತವಾಗಿ ವಸಂತ್, ಈ ಬಗ್ಗೆ ನಾವಿರ್ತಕ್ಕಂಥ ಅನಂತ ಕುಲಕರ್ಣಿ, ನಾವೇನು ಆಡಳಿತ ಅಧಿಕಾರಿಗಳಿದ್ದಾರೆ ಮುಜರಾ ಇಲಾಖೆಯ ಅವ್ರ ಅಧಿಕಾರಿಗಳು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕ ಸಂದರ್ಭದಲ್ಲಿ ನಾವು ಈ ಬಗ್ಗೆ ಖಂಡಿತವಾಗಿ ಆಕ್ಷನ್ ಮಾಡ್ತೀನಿ. ಈಗಾಗಲೇ ನಾನು ಅಲ್ಲಿರ್ತಕ್ಕಂಥ ಅಂಗಡಿಗಳ ಮಾಲೀಕರ ಜೊತೆ ಮಾತನಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಈ ವಿಷಯ ಅವ್ರ ಗಮನಕ್ಕಿದೆ. ಅವ್ರಿಗೆ ಗಮನಕ್ಕಿಲ್ದೇನೆ ಈ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದು ಖುಲ್ಲ ಮಾರಾಟ ಮಾಡ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಂಥ ಒಂದು ಕೆಮಿಕಲ್ ಇತ್ತಂತ ಅರಿಶಿಣ ಇದು ಬಹುತೇಕವಾಗಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ಸಂಬಂಧಪಟ್ಟಂತ ವೈದ್ಯರಿಗೂ ಹೇಳಿದೀವಿ, ಅವ್ರು ಇನ್ನು ಯಾರು ಕೂಡ ಬಂದಿಲ್ಲ, ಪ್ರಶ್ನೆ ಚೆಕ್ ಮಾಡಿಲ್ಲ ಅಂತ ಅವ್ರ ಒಂದು ಸಿದ್ಧ ಉತ್ತರ ಕೊಡ್ತಾರೆ. ಆದ್ರೆ ವಸಂತ್, ಇದು ನಡೀತಕ್ಕಂಥದ್ದು ಇಂದು ನಿನ್ನೆದಲ್ಲ, ಸುಮಾರು ತಿಂಗಳು ನಡೀತಾ ಇದೆ. ಹಾಗಿದ್ರೆ ಯಾಕೆ ಅಧಿಕಾರಿಗಳು ಇಷ್ಟು ದಿವಸ ಸುಮ್ಮನೆ ಕೂತಿರೋ ಪ್ರಶ್ನೆ ಆಗುತ್ತೆ. ಸದ್ಯಕ್ಕಂತೂ ಈಗಾಗಲೇ ಅನಂತ ಕುಲಕರ್ಣಿ ಇಲ್ಲಿರ್ತಕ್ಕಂಥ ಏನು ಆಡಳಿತ ಅಧಿಕಾರಿ ಇದ್ದಾರೆ, ಮುಜರಾ ಇಲಾಖೆಯವರು, ಅವ್ರು ಕ್ರಮ ಕೈಗೊಳ್ತೀನಿ, ನಾನು ಇದನ್ನ ಬಂದ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇರೋದು, ಇಡೀ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ದೇವಸ್ಥಾನ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆದಾಯ ಇರತಕ್ಕಂಥ ದೇವಸ್ಥಾನದಲ್ಲಿ ಈ ರೀತಿ ಆದ್ರೆ ಇನ್ನು ಬೇರೆ ದೇವಸ್ಥಾನಗಳ ಗತಿ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಕೋಟ್ಯಾಂತರ ಜನ ಭಕ್ತರು ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನ ದರ್ಶನ ಮಾಡೋದ್ರಿಂದ ಆ ದೇವರ ಆಶೀರ್ವಾದ ನಮ್ಗಾಗುತ್ತೆ. ಕೋಟ್ಯಾಂತರ ಜನಯ ಮನೆ ದೇವರು ಕೂಡ ಮೈಲಾರ ಮಲ್ಲಣ್ಣ ಇಲ್ಲಿರ್ತಕ್ಕಂಥ ಈ ಭಾಗದ ಕೋಟ್ಯಾಂತರ ಜನರ ಮನೆ ದೇವರು ಕೂಡ ಇವರು. ಈಗ ಇಷ್ಟೆಲ್ಲ ಅನಾಹುತಗಳ ಆದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ ವಸಂತ್. ಧನ್ಯವಾದ ಓಂಕಾರ ಮಠಪತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು
ಭಕ್ತರ ಅಚಲವಾದ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕೆಲ ಕಳ್ಳ ಖದೀಮರು ಪವಿತ್ರವಾದಂಥ ಅರಿಶಿಣ ಭಂಡಾರದ ಜೊತೆಗೆ ವಿಷವನ್ನು ಮಿಕ್ಸ್ ಮಾಡ್ತಾ ಇರುವಂಥದ್ದು. ಆಸಿಡ್ ಮಿಶ್ರಿತ ಈ ಒಂದು ಭಂಡಾರ ಏನಿದೆ ಹಳದಿ ಆಕಾರದಲ್ಲಿರುತ್ತೆ, ನೋಡೋದಕ್ಕೆ ಅದು ಅರಿಶಿಣ ಅನ್ನುವಂತೆ ಇರುತ್ತೆ. ಆದರೆ ಅದರಿಂದಾಗಿ ಆಗುವಂಥ ಅನಾಹುತಗಳು ಭಕ್ತರಿಗೆ ಅಷ್ಟಿಷ್ಟಲ್ಲ, ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಅಲ್ಲಿನ ಭಕ್ತರಿಗೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಮುಜರಾಯಿ ಇಲಾಖೆ ಅಥವಾ ಜಿಲ್ಲಾಡಳಿತ ಇತ್ತ ಗಮನ ಹರಿಸುತ್ತಾ ಭಕ್ತರಿಗೆ ಆಗ್ತಾ ಇರುವಂಥ ತೊಂದರೆಯನ್ನು ತಪ್ಪಿಸುತ್ತಾ ಆಗ್ತಾ ಇರುವಂಥ ಮೋಸವನ್ನು ತಪ್ಪಿಸಿ ಮಹಾವಂಚಕರನ್ನು ಒದ್ದು ಒಳಗಾಕುವಂಥ ಒಂದು ಕೆಲಸಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಪೊಲೀಸರು ಆ್ಯಕ್ಷನ್ ತೆಗೆದುಕೊಳ್ತಾರೆ, ಕಾದು ನೋಡಬೇಕು. ಎಸ್, ಇದು ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ಆಗಿತ್ತು. ಇನ್ನು ವೀಕ್ಷಕರೇ, ನಿಮಗೂ ಇದೇ ರೀತಿಯ ಯಾವುದೇ ಸಮಸ್ಯೆಗಳಿದ್ದರೆ ಸಾಕ್ಷಿ ಸಮೇತ ನೀವು ಈ ವಾಟ್ಸಪ್ ನಂಬರ್ಗೆ ಸಾಕ್ಷಿ ಸಮೇತ ತಾವು ವಾಟ್ಸಪ್ ಮಾಡಿದ್ರೆ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ, ನಿಮಗೆ ನ್ಯಾಯ ದೊರಕಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬ್ಲಿಂಕ್ ಆಗ್ತಾ ಇರುವಂಥ ಈ ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 968 ಇನ್ನು ಫ್ರೀಡಮ್ ಟಿವಿಯ ಕಚೇರಿಯ ವಿಳಾಸವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಇದು ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ಆಗಿತ್ತು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.